ವಿಸಿ ಫಾರಂ ಅಲ್ಲಿರುವಂತಹ 3 ಸಂಸ್ಥೆಗಳು: ವಲಯ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಮಹಾವಿದ್ಯಾಲಯ. ಸೊ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ ಏನು ಬರುತ್ತೆ, ಪ್ರಮುಖವಾಗಿ ರೈತ ಬಾಂಧವರಿಗೆ ಕೃಷಿ ಮೇಳವನ್ನ ಬರುವ ಮಂಗಳವಾರ ಮತ್ತು ಬುಧವಾರ 26, 27 ನವೆಂಬರ್ ಅಂದು ಆಚರಿಸ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಇದು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಇವರ ಒಂದು ಸಂಯೋಜನೆಯಲ್ಲಿ ಈ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಕಳೆದ 14, 15, 16, 17 ನವೆಂಬರ್ ಅಲ್ಲಿ ನಮ್ಮ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿನಲ್ಲಿ ನಮ್ಮ ಉಪಕುಲಪತಿಗಳ ನೇತೃತ್ವದಲ್ಲಿ, ಮುಂದಾಳತ್ವದಲ್ಲಿ ಅದ್ದೂರಿಯಾಗಿ ಕೃಷಿ ಮೇಳವನ್ನು ಆಚರಿಸಿದ್ದು. ಎಲ್ಲಾ ಮಾಧ್ಯಮ ಮಿತ್ರರಿಂದ ಬಹಳಷ್ಟು ದಿನದಿಂದ ದಿನಕ್ಕೆ ಏನು ಯಶಸ್ವಿ ಕತೆ ಬಂತು, ಪತ್ರಿಕೆಯಲ್ಲಿ ಮತ್ತೆ ಟಿವಿ ಮಾಧ್ಯಮಗಳಲ್ಲಿ ಬಂತು. ಸುಮಾರು 35 ಲಕ್ಷ ಜನ 14, 15, 16, 17, 10ನೇ ತಾರೀಕು ಇಡೀ ನಮ್ಮ ದಕ್ಷಿಣ ಕರ್ನಾಟಕದ 10 ಜಿಲ್ಲೆಗಳಿದಾವೆ, ಮಂಡ್ಯ, ಮೈಸೂರು, ಚಾಮರಾಜನಗರ ಸೇರಿ ಅಲ್ಲಿ ಆಚರಣೆ ಆಗಿತ್ತು. ಇವಾಗ 26, 27 ಪ್ರತ್ಯೇಕವಾಗಿ ನಮ್ಮ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಲಯ ಬರುತ್ತಲ್ಲ, ಮಂಡ್ಯ, ಮೈಸೂರು, ಚಾಮರಾಜನಗರ ಏರಿಯಾ, ಸ್ಥಳ ಆಧಾರಿತ ಕೃಷಿ ತಾಂತ್ರಿಕತೆಗಳ ಒಂದು ಪ್ರಾತ್ಯಕ್ಷಿಕೆಯನ್ನ ನಾವು ಕೃಷಿ ಮೇಳದ ರೂಪದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಕೃಷಿ ಮೇಳವನ್ನು ಆಚರಣೆ ಮಾಡಬೇಕಾದ್ರೆ ಒಂದು ಧ್ಯೇಯವಾಕ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ. ಇಲ್ಲಿನ ಧ್ಯೇಯವಾಕ್ಯ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ. ಸಮಗ್ರ ಕೃಷಿ ವಾರ್ಷಿಕ ಬೆಳೆಗಳ ಜೊತೆಯಲ್ಲಿ ತೋಟಗಾರಿಕೆ ಬೆಳೆಗಳಷ್ಟೇ ಸಾಕಾಗಲ್ಲ. ರೈತನ ಸುಸ್ಥಿರತೆ ಕಾಪಾಡಬೇಕು ಅಂತಂದ್ರೆ ಹೈನುಗಾರಿಕೆ, ಕೋಳಿ, ಮೀನುಗಾರಿಕೆ, ಹಂದಿ ಸಾಕಾಣಿಕೆ ಇವೆಲ್ಲವೂ ಸೇರಿದ್ರೆ ಈ ಹವಾಮಾನ ವೈಪರೀತ್ಯದಲ್ಲಿ ರೈತನು ಒಂಚೂರು ಸುಸ್ಥಿರತೆ ಕಾಣಬೇಕು ಅಂತಂದ್ರೆ ಇವೆಲ್ಲವೂ ಸಹ ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ. ಸಮಗ್ರ ಕೃಷಿ ಅಂತಂದ್ರೆ ಇವೆಲ್ಲವೂ ಸೇರ್ಕೊಳ್ತವೆ. ಬರೀ ವಾರ್ಷಿಕ ಬೆಳೆಗಳು ಮಾತ್ರ ಅಲ್ಲ, ಬರೀ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು ಮಾತ್ರ ಅಲ್ಲ. ತನ್ನ ರೈತನ ಆದಾಯವನ್ನ ಸುಸ್ಥಿರವಾಗಿ ಬರೋ ಹಾಗೆ ಮಾಡ್ಕೋಬೇಕು ಅಂತಂದ್ರೆ, ರೈತನ ಆದಾಯವನ್ನ ಸುಸ್ಥಿರವಾಗಿ ದ್ವಿಗುಣಗೊಳಿಸ್ಬೇಕು ಅಂತಂದ್ರೆ ಈ ಸಮಗ್ರ ಕೃಷಿ ಪದ್ಧತಿ ಬಹಳ ಬಹಳ ಮುಖ್ಯ. ಸೊ ಆ ಒಂದು ವಾಕ್ಯದಲ್ಲಿ ಇದನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಕೃಷಿ ಮೇಳದಲ್ಲಿ ಕೆಲವೊಂದು ಪ್ರಮುಖ ಆಕರ್ಷಣೆಗಳಿದಾವೆ. ಆ ಪ್ರಮುಖ ಆಕರ್ಷಣೆಗಳಲ್ಲಿ 4 ತಳಿಗಳನ್ನ ನಾವೇನು ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದೀವಿ ಅವು ಅನಾವರಣಗೊಳ್ಳಲಿವೆ. ಒಂದು ಮುಸ್ಕಿನ ಜೋಳದಲ್ಲಿ ಒಂದು ಅಭಿವೃದ್ಧಿ ತಳಿ, ಆಮೇಲೆ ಅಲಸಂದೆಯಲ್ಲಿ ಒಂದು KBC 12 ಅಂತ, ಮತ್ತೆ ಎಣ್ಣೆಕಾಳುಗಳಲ್ಲಿ ಸೂರ್ಯಕಾಂತಿ KBSH 90, ಮತ್ತೆ ಮೇವಿನ ಬೆಳೆಯಲ್ಲಿ ಹೆಚ್ಚು ಮೇವು ಕೊಡುವಂಥದ್ದು, ಸುದೀರ್ಘವಾಗಿ ಇರುವಂಥದ್ದು, ಹೆಚ್ಚು ಮೇವು ಮತ್ತೆ ಮೃದುವಾದ ಕಾಂಡ ಇರುವಂತಹ PNB 342 ಮೇವಿನ ಬೆಳೆ. ಇವು ಹೊಸದಾಗಿ ನಾವು ಏನು ರೈತರ ತಾಕುಗಳಿಗೆ ತೋರಿಸ್ಕೊಡ್ತಾ ಇದ್ದೀವಿ, ಬಿಡುಗಡೆ ಮಾಡಿದ್ದೀವಿ, ಅದು ಪ್ರಮುಖವಾದ ಆಕರ್ಷಣೆ. ಇದರ ಜೊತೆಯಲ್ಲಿ ಈ ವಲಯಕ್ಕೆ ಶಿಫಾರಸಾಗಿರುವಂತಹ
ಈ ವಲಯಕ್ಕೆ ಅಂತಂದ್ರೆ ಮಂಡ್ಯ, ಮೈಸೂರು, ಚಾಮರಾಜನಗರ ವಲಯಕ್ಕೆ ಶಿಫಾರಸಾಗಿರುವಂತಹ ಎಲ್ಲಾ ಬೆಳೆ ತಳಿಗಳ ಪ್ರಾತ್ಯಕ್ಷಿಕೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ಭತ್ತ, ಸುಧಾರಿತ ತಳಿಗಳು, ರಾಗಿ ಮತ್ತು ಸಿರಿಧಾನ್ಯ, ರಾಗಿಯಲ್ಲೂ ಸುಧಾರಿತ ತಳಿಗಳಿದೆ. ಮುಸ್ಕಿನ ಜೋಳದಲ್ಲಿ ಹೈಬ್ರಿಡ್ ತಳಿಗಳು ಇದುವರೆಗೂ ಬರೀ ಈ ಖಾಸಗಿ ಕಂಪನಿಗಳು ತನ್ನ ಪ್ರಾಬಲ್ಯವನ್ನು ತೋರಿಸ್ತಾ ಇದ್ದು, ನಮ್ಮಲ್ಲೂ ಸಹ ಇವಾಗ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅದರ ಸರಿಸಾಟಿಗೆ ಬರುವಂತಹ ಹೈಬ್ರಿಡ್ ಮುಸ್ಕಿನ ಜೋಳದ ತಳಿಗಳನ್ನ ನಾವು ತಂದಿದ್ದೀವಿ. ಏನು ಒಂದು ಅತ್ಯುತ್ತಮ ಇಳುವರಿ ಕೊಡುವಂತಹ ಬಾಹುಬಲಿ ಅಂತ ನಾವೇನು ಕರಿತೀವಿ, VCF 517 ಬಾಹುಬಲಿ ಅಂತ, ಅಷ್ಟು ಅತ್ಯುತ್ತಮವಾದ ಇಳುವರಿ ಕೊಡುವಂತಹ ತಳಿ, ಹೆಚ್ಚು ಸಕ್ಕರೆ ಅಂಶ ಇರುವಂತಹ ತಳಿ. ಸೊ ಅದನ್ನು ಸಹ ಪ್ರಾತ್ಯಕ್ಷಿಕೆಯಲ್ಲಿ ಇರ್ತದೆ. ಮೇವಿನ ಬೆಳೆಗಳಲ್ಲಿ ಸುಮಾರು ಏನು ಅಭಿವೃದ್ಧಿ ಪಡಿಸಿದೀವಲ್ಲ ಆ ತಳಿಗಳು ಇರ್ತವೆ. ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು, ನೀರು ನಿರ್ವಹಣೆಯಲ್ಲಿ ಸೆನ್ಸಾರ್ ಆಧಾರಿತ, ದೂರ ಸಂವೇದಿ ಆಧಾರಿತ ನೀರಾವರಿ ಪದ್ಧತಿ. ನಮ್ಮ ಪ್ರದೇಶದಲ್ಲಿ ಇಲ್ಲದಂತ ಬೆಳೆಗಳಿವು. ಇವನು ಹೊಸದಾಗಿ ನಾವೇನು ಪರಿಚಯ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇವು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉಪಯೋಗ ಆಗುವಂಥವು. ಮೊದಲನೇದಾಗಿ ಅಡಲೆ ರಾಗಿ, ಅಥವಾ ಇಂಗ್ಲಿಷಲ್ಲಿ ಜಾಬ್ಸ್ ಟಿಯರ್ ಅಂತಾರೆ. ಟಿಯರ್ ಅದೇ ಕಣ್ಣೀರು. ಯಾಕಂದ್ರೆ ಅದ್ರದ್ದು ಕಾಳು ಏನಿದೆ ಅದು ರಾಗಿಗೆ ಹೋಲಿಕೆ ಆಗುವಂಥದ್ದು, ಬಟ್ ಕಾಳು ದಪ್ಪ ಇರ್ತದೆ. ಅದು ಪ್ರೋಟೀನ್ ಅಂಶ ಜಾಸ್ತಿ ಇದೆ. ನಮಗೆ ಭತ್ತ ರಾಗಿನಲ್ಲಿ ನಮ್ಗೆ 6ರಿಂದ 8% ಪ್ರೋಟೀನ್ ಇದ್ರೆ, ಇದರಲ್ಲಿ 15% ಪ್ರೋಟೀನ್ ಇದೆ. ಆಮೇಲೆ ನಾರ್ತ್ ಈಸ್ಟ್ ಅಲ್ಲಿ ಇದನ್ನ ಬಹಳ ಮುಖ್ಯವಾಗಿ ಬೆಳೆದ ಗಂಜಿ ರೂಪದಲ್ಲಿ ಬಳಸ್ತಾರೆ. ಅದು ನಿಮಗೆ ಆಸ್ಟಿಯೋಪೊರೋಸಿಸ್ ಅಂದ್ರೆ ಈಗ ಏನು ಮೂಳೆಯ ಸಾಂದ್ರತೆ ಕಡಿಮೆ ಆಗ್ತದಲ್ಲ, ಅದಕ್ಕೆ ಅದು ಬಹಳ ಉಪಯೋಗಿ ಔಷಧಿ ತರ ಯೂಸ್ ಆಗುತ್ತೆ. ಪ್ರೋಟೀನ್ ಅಂಶ ಚೆನ್ನಾಗಿದೆ, ಮತ್ತೆ ರಕ್ತದ ಒತ್ತಡ ಇರೋರಿಗೆ ಉಪಯೋಗ ಆಗ್ತದೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಉಪಯೋಗ ಆಗ್ತದೆ. ಮುಖ್ಯವಾಗಿ ಆಸ್ಟಿಯೋಪೊರೋಸಿಸ್ ಇರುವಂತವ್ರಿಗೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಡಲೆ ರಾಗಿ. ಇನ್ನೊಂದು ಬಂಬಾರ ಗ್ರೌಂಡ್ ನಟ್ ಅಂತ ಹೇಳುವಂಥದ್ದು ಏನಿದೆ ಬೆಳೆ, ಇದು ಮೂಲತಃ ಇದು ನಮ್ಮ ತಡ್ನಿ ಬೆಳೆಗೆ ಸೇರಿದ್ದು. ಇದು ಅಲಸಂದೆ ಏನ್ ಹೇಳ್ತೀವಲ್ಲ ಆ ಜಾತಿಗೆ ಸೇರಿದ್ದು. ಆದ್ರೆ ವಿಶೇಷ ಏನು ಅಂತಂದ್ರೆ, ಇದು ನೆಲಗಡಲೆ ತರ ಕಾಯಿನ ನೆಲದಲ್ಲಿ ಬಿಡುತ್ತೆ. ಇದು ವಿಶೇಷ. ಇದರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ಬಹಳ ಉಪಯೋಗ ಆಗ್ತದೆ. ಯಾಕಂದ್ರೆ ಇದರಲ್ಲಿ ನಾವು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಬ್ಯಾಲೆನ್ಸ್ ಏನಿದೆ ಅದು ಬಹಳ ಮುಖ್ಯ. ಸೋಡಿಯಂ ಜಾಸ್ತಿ ಆದಷ್ಟು ಕೂಡ ಹೃದಯ ಕಾಯಿಲೆಯವರಿಗೆ ಪ್ರಾಬ್ಲಮ್ ಅದು. ಇದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೃದಯದ ಕಾಯಿಲೆ ಇರುವಂತವ್ರಿಗೆ ಇದು ಬೆಳೆ ಬಹಳ ಉಪಯೋಗ ಆಗ್ತದೆ. ಇವೆರಡು ಹೊಸ ಬೆಳೆಗಳನ್ನ ನಾವು ಈ ವರ್ಷ ರೈತರಿಗೆ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಮತ್ತೆ ಅದ್ರ ಬೆಳೆ ಜೊತೆಗೆ ಅದನ್ನ ಬಳಸೋ ವಿಧಾನವನ್ನು ಕೂಡ ನಾವು ಅಲ್ಲಿ ಮಾಡಿ ತೋರಿಸ್ಕೊಡ್ತೇವೆ. KMR 316 ಅಂತ ಹೇಳುವಂತ ಒಂದು ತಳಿಯನ್ನ ನಾವು ಆಚೆ ವರ್ಷ ರಿಲೀಸ್ ಮಾಡಿದ್ವಿ. ಇವತ್ತಿಗೆ ಅದು ಬಹಳ ಬೇಗ ಬರೋದ್ರಿಂದ, ಇಳುವರಿನಲ್ಲಿನೂ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಮ್ಯಾಕ್ಸಿಮಮ್ ಮಾರಾಟ ಆಗ್ತಾ ಇರೋದು ನಮ್ಮ ಈ ತಳಿಯಲ್ಲಿ. ಯಾಕಂದ್ರೆ ರಾಗಿನಲ್ಲಿ ಅದು ಕಮರ್ಷಿಯಲ್ ಪ್ರೊಡಕ್ಷನ್ಸ್ ಬರೋದಿಲ್ಲ, ಯಾಕಂದ್ರೆ ಪ್ರೈವೇಟ್ ಕಂಪನಿಗಳಿಗೆ. ಮುಸ್ಕಿನ ಜೋಳ ಕಮರ್ಷಿಯಲ್ ಆಗೋಗುತ್ತೆ. ಬಟ್ ಮುಸ್ಕಿನ ಜೋಳದಲ್ಲಿ ವಿಶೇಷತೆ ಏನು ಅಂತಂದ್ರೆ, ನಮ್ಮ ಏನು ಹೈಬ್ರಿಡ್ ಇದಾವೆ ಅವುಗಳಿಗೆ ಈ ಕೇದಿಗೆ ರೋಗದ ನಿರೋಧಕತೆ ಇದೆ. ಹೇಳಿದ್ರೆ ನೀವು ಹಾಕಿದ ಕೂಡಲೇ ಎಲೆಲ್ಲ ಹಳದಿ ಆಗ್ಬಿಟ್ಟು ಎಲ್ಲ ಬೆಳೆ ಕುಗ್ಗೋಗುತ್ತೆ. ಅದರಲ್ಲಿ ನಿಮ್ಗೆ ಯಾವುದೇ ಗೊನೆ ಬರಲ್ಲ. ನಮ್ಮ ಹೈಬ್ರಿಡ್ಗಳಿಗೆ ಆ ಶಕ್ತಿನ ತಡ್ಕೊಳ್ಳುವಂತ ಶಕ್ತಿ ಇದೆ. ಜೊತೆಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ, ನಮ್ದು ಸ್ಟೇ ಗ್ರೀನ್ ಅಂತೀವಿ. ಅಂದ್ರೆ ಈ ಮೊತೆ ಅದು ಒಣಗೋ ಸಂದರ್ಭದಲ್ಲಿ ಗಿಡ ಹಸಿರಾಗಿರ್ತದೆ. ಬೇರೆದ್ರಲ್ಲೆಲ್ಲ ಮೊತೆ ಒಣಗ್ತಿದ್ದಂಗೆ ಗಿಡನೂ ಒಣಗೋಗ್ತದೆ. ನಮ್ಮದ್ರಲ್ಲಿ ಹಾಗಿರೋದಿಲ್ಲ. ಆಗ ಇದು ಡ್ಯೂಯಲ್ ಪರ್ಪಸ್ ಬರ್ತದೆ. ಅಂದ್ರೆ ಅದನ್ನ ನೀವು ಮೊತೆ ಹಾರ್ವೆಸ್ಟ್ ಮಾಡ್ಕೊಂಡು ಇದನ್ನ ನೀವು ದನಗಳಿಗೆ ಮೇವಾಗಿನೂ ಕೂಡ ಉಪಯೋಗಿಸಬಹುದು. ಇದು ಅಡ್ವಾಂಟೇಜ್.